ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಪ್ರಾಣಾಯಾಮದ ಅವಶ್ಯಕತೆ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ಓಂ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸಹ ಪ್ರಾಣಾಯಾಮವು ಬ್ರಹ್ಮಚರ್ಯ ರಕ್ಷಣೆಗೆ ಪ್ರಬಲ ಸಾಧನವಾಗಿದೆ. ಇದು ಹೇಗೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪ್ರಥಮತಃ ಪ್ರಾಣಾಯಾಮದಿಂದ ಮನಸ್ಸು ಸ್ಥಿರವಾಗುತ್ತದೆ. ದೀರ್ಘವಾದ ಶ್ವಾಸ ಪ್ರಶ್ವಾಸಗಳಿಂದ ಮಸ್ತಿಷ್ಕಕ್ಕೆ ಸಂಬಂಧಿಸಿದ ಜ್ಞಾನ ತಂತುಗಳೆಲ್ಲ ಚೈತನ್ಯ ಉಂಟಾಗಿ ಮತ್ತು ಪರಿಶುದ್ಧವಾದ ರಕ್ತವು ಸಾಕಾಗುವಷ್ಟು ಪ್ರಮಾಣದಲ್ಲಿ ಲಭಿಸಿ ಚಿತ್ತವು ಪ್ರಸನ್ನವೂ ಏಕಾಗ್ರವೂ ವಿವೇಚನಾಯುತವೂ ಆಗಿ ಕ್ಷುದ್ರ ವಿಷಯಗಳತ್ತ ಅದು ಓಡುವುದೇ ಇಲ್ಲ. ಆತ್ಮ ಪರಮಾತ್ಮ ಮೊದಲಾದ ಉಚ್ಚ ವಿಷಯಗಳಲ್ಲಿ ಆಸಕ್ತವಾದ ಚಿತ್ತ ಕಾಮೋದ್ದೀಪನವಾದ ದೃಶ್ಯ ಶಬ್ದ ಸ್ಪರ್ಶ ಆಸ್ವಾದನ ಮೊದಲಾದವುಗಳಲ್ಲಿ ಎಂದಿಗೂ ಮಗ್ನವಾಗುವುದೇ ಇಲ್ಲ. ಹೀಗಾಗಿ ಮಾನಸಿಕ ದೃಷ್ಟಿಯಿಂದ ಪವಿತ್ರವಾದ ಚಿತ್ತವೃತ್ತಿಯ ಉದಯವಾಗಿ ಬ್ರಹ್ಮಚರ್ಯ ಪಾಲನೆ ಸಹಜವಾಗಿಯೇ ಆಗುತ್ತದೆ. ಎರಡನೆಯದಾಗಿ ಶಾರೀರಿಕ ದೃಷ್ಟಿಯಿಂದ ನೋಡೋಣ. ಯಾವ ತತ್ವವು ಜೀರ್ಣವಾಗಿ ಶರೀರದ ಅಭಿನ್ನ ಅಂಶವಾಗಿ ಮಾರ್ಪಡುವುದಿಲ್ಲವೋ ಆ ತತ್ವವನ್ನು ಶರೀರ ಎಂದಿಗೂ ತನ್ನಲ್ಲಿ ಉಳಿಸಿಕೊಳ್ಳಲಾರದು. ಪ್ರಕೃತಿ ಹೇಗಾದರೂ ಮಾಡಿ ಅದನ್ನು ಹೊರಕ್ಕೆ ಎಸೆದೇ ತೀರುತ್ತದೆ. ಇದೇ ರೀತಿ ಶರೀರದಲ್ಲಿನ ವೀರ್ಯವು ಓಜಸ್ಸಾಗಿ ಮಾರ್ಪಟ್ಟು ಶರೀರದಲ್ಲಿನ ರಕ್ತದಲ್ಲಿ ಸೇರಿ ಊರ್ಧ್ವಮುಖವಾಗಿ ಹರಿಯದಿದ್ದರೆ ಅದು ವೀರ್ಯಕೋಶದಲ್ಲಿಯೇ ಸಂಚಿತವಾಗಿದ್ದರೆ ತುಂಬಿದ ಕೆರೆ ಕಟ್ಟೆಯೊಡೆದು ಹೊರಬರುವಂತೆ ಅದು ಕೆಳಮುಖವಾಗಿ ಹರಿದು ಜನನೇಂದ್ರಿಯದ ಮೂಲಕ ಹೊರಕ್ಕೆ ಬಂದೇ ಬಿಡುತ್ತದೆ. ದುಸ್ವಪ್ನ ಬಿದ್ದಾಗಲಿ ಅಥವಾ ಗೊತ್ತೇ ಆಗದಂತೆ ಆಗಲಿ ವೀರ್ಯನಾಶವಾಗುತ್ತದೆ. ಇದನ್ನು ತಡೆಗಟ್ಟಬೇಕಾದರೆ ಅದು ಬ್ರಹ್ಮರಂಧ್ರದವರೆಗೆ ಏರುವಂತೆ ಮಾಡಬೇಕು. ಅದನ್ನು ಊರ್ಧ್ವಮುಖವಾಗಿ ಹರಿಸಬಲ್ಲ ಶಕ್ತಿ ಶರೀರಗತವಾದ ಪ್ರಾಣಾಯಾಮಕ್ಕೆ ಮಾತ್ರ ಇರುತ್ತದೆ. ಪ್ರಾಣಾಯಾಮದಿಂದ ಮೂಲಾಧಾರ ಚಕ್ರದಲ್ಲಿನ ಪ್ರಾಣವು ಬ್ರಹ್ಮರಂಧ್ರಕ್ಕೇರುವಾಗ ಅದರೊಂದಿಗೆ ವೀರ್ಯವು ಊರ್ಧ್ವಮುಖವಾಗಿ ಹರಿದು ಕೆಳಗಿಳಿಯದೆ ರಕ್ತಗತವಾಗಿ ಹೋಗಿ ಶರೀರವನ್ನು ಕಾಂತಿಯುಕ್ತವನ್ನಾಗಿಯೂ ದೃಢವಾಗಿಯೂ ಮಾಡುವುದು. ಮೆದುಳಿಗೂ ಅದ್ಭುತವಾದ ಚೈತನ್ಯವನ್ನಿತ್ತು ಜೀವನವನ್ನು ನವೀನ ಸ್ಫೂರ್ತಿಯನ್ನು ತುಂಬುವಲ್ಲಿ ಸಫಲವಾಗುವುದು. ಯೋಗದ ಸಾಹಿತ್ಯದಲ್ಲಿ ಹೇಳಿಯೂ ಇದ್ದಾರೆ. ಮನಸ್ಥೈರ್ಯೇ ಸ್ಥಿರೋ ವಾಯು ಸ್ತತೋ ಬಿಂದು ಸ್ಥಿರೋ ಭವೇತ್ ಬಿಂದು ಸ್ಥೈರ್ಯಾತ್ ಸದಾ ಸತ್ವಂ ಪಿಂಡಸ್ಥೈರ್ಯಂ ಚ ಜಾಯತೆ. ಮನಸ್ಥೈರ್ಯವಾಗಿದ್ದಲ್ಲಿ ಪ್ರಾಣವು ಸ್ಥಿರವಾಗುತ್ತದೆ. ಪ್ರಾಣವು ಸ್ಥಿರವಾದಲ್ಲಿ ವೀರ್ಯವು ಸ್ಥಿರವಾಗುವುದು. ವೀರ್ಯವು ಸ್ಥಿರವಾದಲ್ಲಿ ಶಕ್ತಿ ದೇಹದಾರ್ಢ್ಯ ಇವು ಸಿಗುತ್ತವೆ. ಹಾಲನ್ನು ಹಾಲಿನ ರೂಪದಲ್ಲಿ ಬಹುಕಾಲವಿಡಲಾಗುವುದಿಲ್ಲ. ತುಪ್ಪದ ರೂಪದಲ್ಲಿ ಬಹುಕಾಲವಿಡಬಹುದು. ತಿಂದು ಬಲಾರೋಗ್ಯಗಳನ್ನು ಪಡೆಯಬಹುದು. ಹಾಗೆ ವೀರ್ಯವನ್ನು ವೀರ್ಯ ರೂಪದಲ್ಲಿಯೇ ಬಹುಕಾಲವಿಡಲು ಸಾಧ್ಯವಿಲ್ಲ. ಅದನ್ನು ಓಜಸ್ಸಾಗಿ ಮಾರ್ಪಡಿಸಿ ಶರೀರದಲ್ಲೇ ಉಳಿಸಿಕೊಳ್ಳಬಹುದು ಮತ್ತು ಅದ್ಭುತ ಶಕ್ತಿಯನ್ನು ಕಾಂತಿಯನ್ನು ಸ್ಫೂರ್ತಿಯನ್ನು ಪಡೆಯಬಹುದು. ಮಹಾತ್ಮರುಗಳ ಮುಖದ ಮೇಲಿನ ವಿಚಿತ್ರ ತೇಜಸ್ಸಿಗೆ ಓಜಸ್ಸಾಗಿ ಮಾರ್ಪಟ್ಟ ವೀರ್ಯವೇ ಕಾರಣ. ಎರಡನೆಯದಾಗಿ ಪ್ರಾಣಾಯಾಮದಿಂದ ರಕ್ತವು ಪರಿಶುದ್ಧವಾಗಿ ವೀರ್ಯವೂ ಸಹ ಶುದ್ಧವಾಗಿಯೂ ಗಟ್ಟಿಯಾಗಿಯೂ ಆಗಿ ಅದರ ಪತನ ನಿಂತು ಹೋಗುವುದು. ಮೂರನೆಯದಾಗಿ ಪ್ರಾಣಾಯಾಮದಿಂದ ಸಮಸ್ತ ಅಂಗಾಂಗಗಳ ಮಲವು ನಾಶವಾಗಿ ಹೋಗಿ ಅವು ಪವಿತ್ರವೂ ದೃಢವೂ ಆಗುವುದರಿಂದ ಮಲಬದ್ಧತೆ ಮೂತ್ರಬಂಧ ಮೊದಲಾದ ರೋಗಗಳಿಗೆ ಎಡೆಯೇ ಇರುವುದಿಲ್ಲ. ಮಲಮೂತ್ರಾಂಗಗಳು ಒತ್ತುವುದರಿಂದ ವೀರ್ಯಕೋಶದೊಳಗಿನ ವೀರ್ಯದ ಸ್ಖಲನವಾಗುವುದನ್ನು ಪ್ರಾಣಾಯಾಮವು ಈ ರೀತಿ ತಡೆಯುವುದು. ನಾವು ಬ್ರಹ್ಮಚರ್ಯ ನಾಶದ ಘೋರ ಚಿತ್ರವನ್ನು ಹಿಂದೆ ತಿಳಿದಿದ್ದೇವಷ್ಟೇ. ಈಗ ಪ್ರಾಣಾಯಾಮದ ಬಲದಿಂದ ವೀರ್ಯ ರಕ್ಷಣೆ ಮಾಡಿಕೊಂಡರೆ ಜೀವನ ಚಿತ್ರ ಎಷ್ಟು ಭವ್ಯವಾಗುವುದೋ ಇದನ್ನು ಅಥರ್ವವೇದದ ವಾಣಿಯ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಬ್ರಹ್ಮಚರ್ಯೇಣ ತಪಸಾ ದೇವಾ ಮೃತ್ಯುಮಪಾಘ್ನತ ಇಂದ್ರೋಹ ಬ್ರಹ್ಮಚರ್ಯೇಣ ದೇವೇಭ್ಯ
ಸ್ವರಾಭರತ್. ವಿದ್ವಾಂಸರು, ದಿವ್ಯ ಗುಣಯುಕ್ತರೂ ಆದ ಮಹಾತ್ಮರು ಬ್ರಹ್ಮಚರ್ಯವೆಂಬ ತಪಸ್ಸಿನಿಂದ ಸಾವನ್ನೇ ಹೊಡೆದಟ್ಟುತ್ತಾರೆ. ಜೀವಾತ್ಮನು ಬ್ರಹ್ಮಚರ್ಯದಿಂದಲೇ ತನ್ನ ಶರೀರದ ಇಂದ್ರಿಯಗಳಲ್ಲೆಲ್ಲ ತೇಜಸ್ಸನ್ನು, ಆನಂದವನ್ನು ತುಂಬುತ್ತಾನೆ. ಪಾಠಕರಾದ ನಾವು ಈ ವಾಣಿಯನ್ನು ನೆನಪಿಟ್ಟು ಪ್ರಾಣಾಯಾಮದ ಮೂಲಕ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡರೆ ಸರ್ವ ವಿಧವಾದ ಆನಂದಕ್ಕೂ ಭಾಗಿಗಳಾಗುವುದೆಂಬುದನ್ನು ಮರೆಯುವಂತಿಲ್ಲ. ಪ್ರಾಣಾಯಾಮದಿಂದ ದೀರ್ಘಾಯಸ್ಸು. ಪ್ರಾಣಾಯಾಮದಿಂದ ಮಾನವನು ದೀರ್ಘಜೀವಿ ಹೇಗಾಗಬಲ್ಲನೆಂಬುದನ್ನು ನಾವು ಈ ಅಧ್ಯಾಯದ ಮೊದಲನೆಯ ಪ್ರಕರಣದಲ್ಲೇ ಓದಿದ್ದೇವೆ, ತಿಳಿದಿದ್ದೇವೆ. ಮಹರ್ಷಿ ಪತಂಜಲಿಗಳು ತಮ್ಮ ಯೋಗ ದರ್ಶನದಲ್ಲಿ ಹೀಗೆ ಹೇಳಿದ್ದಾರೆ: ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ. ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ. ಸಾಧನಪಾದ ಸೂತ್ರ 13. ಈ ಸೂತ್ರದ ತಾತ್ಪರ್ಯವೇನೆಂದರೆ, ಜೀವನಿಗೆ ಅವನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಜನ್ಮ, ಆಯಸ್ಸು ಮತ್ತು ಭೋಗಗಳು ಲಭಿಸುತ್ತವೆ. ಈ ಸೂತ್ರದ ಪ್ರಕಾರ ಪರಮಾತ್ಮನು ಜೀವರ ಜನ್ಮ ಮತ್ತು ಭೋಗಗಳನ್ನು ನಿರ್ಧರಿಸಿರುವಂತೆ ಆಯಸ್ಸನ್ನು ಮೊದಲೇ ನಿರ್ಧರಿಸಿರುತ್ತಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಹೀಗಿರುವಾಗ ಪ್ರಾಣಾಯಾಮದಿಂದ ಆಯಸ್ಸು ದೀರ್ಘವಾಗುವುದು ಹೇಗೆ ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿಯೇ ಹುಟ್ಟುತ್ತದೆ. ಅದಕ್ಕೆ ಉತ್ತರವಿದು. ಅಲ್ಲಿ ಆಯಸ್ಸು ಎಂಬುದಕ್ಕೆ ವರ್ಷಗಳ ಅವಧಿ ಎಂದರ್ಥವಲ್ಲ, ಪ್ರಾಣ ಎಂದರ್ಥ. ಉಪನಿಷತ್ತಿನಲ್ಲಿ ಆಯುರ್ವೈ ಪ್ರಾಣಃ, ಆಯುರ್ವೈ ಪ್ರಾಣಃ ಎಂದು ಹೇಳಿಯೂ ಇದೆ. ಪರಮಾತ್ಮನು ನಿರ್ಧರಿಸಿರುವುದು ವರ್ಷಗಳ ಸಂಖ್ಯೆಯನ್ನಲ್ಲ, ಪ್ರಾಣ ಎಂದರೆ ಉಸಿರುಗಳ ಸಂಖ್ಯೆಯನ್ನು. ನಾವು ನಿಶ್ಚಿತವಾಗಿರುವ ಉಸಿರುಗಳ ಸಂಖ್ಯೆಯನ್ನು ಬೇಗ ಬೇಗ ಉಸಿರಾಡಿ ಬೇಗಲೇ ಮುಗಿಸಿಯೂ ಬಿಡಬಹುದು. ನಿಧಾನವಾಗಿ ಉಸಿರಾಡಿ ಬಹುಕಾಲದವರೆಗೆ ಉಳಿಸಿಕೊಳ್ಳಲೂಬಹುದು. ನಾವು ಈ ಅಧ್ಯಾಯದ ಆರಂಭದಲ್ಲಿ ತಿಳಿದುಕೊಂಡಿರುವ ಬೇರೆ ಬೇರೆ ಪ್ರಾಣಿಗಳ ಉಸಿರಾಡುವ ಪ್ರಮಾಣ ಮತ್ತು ಆಯಸ್ಸಿನ ಮಿತಿಯನ್ನು ಪಾಠಕರಾದ ನಾವು ತಿಳಿದೇ ಇದ್ದೇವೆ. ಬೇಗ ಬೇಗ ಉಸಿರಾಡುವ ಮೊಲ ಅಲ್ಪಾಯು, ನಿಧಾನವಾಗಿ ಉಸಿರಾಡುವ ಆಮೆ ಅತಿ ದೀರ್ಘಾಯು. ಪ್ರಾಣಾಯಾಮ ಮಾಡುವುದರಿಂದ ನಾವು ಉಸಿರಿನ ವೇಗವನ್ನು ತಡೆಗಟ್ಟಿ ನಮ್ಮ ಪ್ರಾಣಗಳ ಸಂಖ್ಯೆಯನ್ನು ದೀರ್ಘಕಾಲದವರೆಗೆ ಬಳಸಿಕೊಂಡು ದೀರ್ಘಾಯುಗಳಾಗಿ ಬಾಳಬಹುದು. ಇಷ್ಟೇ ಅಲ್ಲ, ಪ್ರಾಣಾಯಾಮದಿಂದ ಈ ಮೊದಲೇ ಹೇಳಿರುವಂತೆ ರಕ್ತ ಶುದ್ಧಿ, ರೋಗ ನಿವಾರಣೆ, ವೀರ್ಯ ರಕ್ಷಣೆ ಮತ್ತು ಬಲವೃದ್ಧಿಯಾಗುವುದರಿಂದ ಶರೀರ ಆರೋಗ್ಯದ ತವರುಮನೆಯಾಗುವುದು. ಮನಸ್ಸಿನ ವಿಕಾರಗಳು, ದುಶ್ಚಿಂತೆಗಳು, ದುರ್ವಿಚಾರಗಳು ದೂರವಾಗಿ ಅದು ಹರ್ಷಿತವಾಗಿಯೂ ಪವಿತ್ರವಾಗಿಯೂ ಇರುವುದರಿಂದ ನಾವು ಸಚ್ಚರಿತ್ರರು, ಸದಾಚಾರಿಗಳು ಆಗಿ ದೀರ್ಘಾಯಸ್ಸನ್ನು ಪಡೆದು ಸಹಜವಾಗಿಯೇ ಬಾಳಬಲ್ಲೆವು. ಆಯಸ್ಸು ಕ್ಷೀಣವಾಗುವುದಕ್ಕೆ ದುರ್ವಿಚಾರ ಮತ್ತು ದುರಾಚಾರ ಇವೆರಡೂ ಎಷ್ಟರ ಮಟ್ಟಿಗೆ ಕಾರಣ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡೇ ಇದ್ದೇವೆ. ಮನು ಮಹಾರಾಜನ ಈ ವಾಕ್ಯವನ್ನು ನಾವು ಮರೆಯುವಂತಿಲ್ಲ. ಆಚಾರ ಲಭತೆ ಹ್ಯಾಯು ರಾಚಾರ ದೀಪ್ಸಿತ ಪ್ರಜಾಃ. ಆಚಾರ ಧನಮಕ್ಷಯ್ಯ ಆಚಾರೋ ಹಂತ್ಯಲಕ್ಷಣಂ. ಆಚಾರ ಲಭತೆ ಹ್ಯಾಯು ರಾಚಾರ ದೀಪ್ಸಿತಾಃ ಪ್ರಜಾಃ. ಆಚಾರ ಧನ ಮಕ್ಷಯ್ಯ ಮಾಚಾರೋ ಹಂತ್ಯಲಕ್ಷಣಂ. ಮನುಸ್ಮೃತಿ. ಮಾನವನು ಸದಾಚಾರದಿಂದ ದೀರ್ಘಾಯುವಾಗುತ್ತಾನೆ. ಸದಾಚಾರದಿಂದ ತನಗೆ ಬೇಕಾದಂತಹ ಮಕ್ಕಳನ್ನು ಪಡೆಯುತ್ತಾನೆ. ಸದಾಚಾರದಿಂದ ಎಂದಿಗೂ ನಶಿಸದ ಸಂಪತ್ತನ್ನು ಕೂಡ ಪಡೆಯುತ್ತಾನೆ. ಸದಾಚಾರವು ದುರ್ಲಕ್ಷಣಗಳನ್ನೆಲ್ಲ ದೂರ ಮಾಡುತ್ತದೆ. ದುರಾಚಾರೋ ಹಿ ಪುರುಷೋ ಲೋಕೆ ಭವತಿ ನಿಂದಿತಃ. ದುಃಖಭಾಗಿ ಚ ಸತತಂ ವ್ಯಾಧಿಕೋಲ್ಪಾಯುರೇವಚ. ವ್ಯಾಧಿಕೋಲ್ಪಾಯುರೇವಚ. ದುರಾಚಾರೋ ಹಿ ಪುರುಷೋ ಲೋಕೆ ಭವತಿ ನಿಂದಿತಃ. ದುಃಖಭಾಗಿ ಚ ಸತತಂ ವ್ಯಾಧಿಕೋಲ್ಪಾಯುರೇವಚ. ಆದರೆ ದುರಾಚಾರಿಯಾದ ಪುರುಷನು ಲೋಕದಲ್ಲಿ ಎಲ್ಲರ ನಿಂದೆಗೂ ಗುರಿಯಾಗುತ್ತಾನೆ, ಸದಾ ದುಃಖದಲ್ಲಿ ಮುಳುಗುತ್ತಾನೆ.
ರೋಗದಿಂದ ನರಳುತ್ತಾನೆ ಮತ್ತು ಅಲ್ಪಾಯುವಾಗುತ್ತಾನೆ. ಸದಾಚಾರವೆಂದರೆ ಸಂಯಮಯುಕ್ತವಾದ ಜೀವನ, ದುರಾಚಾರವೆಂದರೆ ಉಚ್ಛೃಂಖಲವಾದ ಜೀವನ. ಕಡಿವಾಣ ಕಿತ್ತ ಕುದುರೆಯಂತೆ ಕೆಟ್ಟದರ ಕಡೆಗೆ ಉಪ್ಪಳಿಸುವವನ ಬಾಳು ಎಂದಿದ್ದರೂ ನರಕವೇ ಸರಿ. ಅವನು ದೇಹವನ್ನು ಹಾಳು ಮಾಡಿಕೊಂಡು ಬೇಗನೆ ಶೂನ್ಯ ವಿಲೀನನಾಗಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಆದರೆ ಸದ್ವಿಚಾರವೇ ಸದಾಚಾರದ ಮೂಲವಾಗಿರುವಂತೆ ದುರ್ವಿಚಾರವೇ ದುರಾಚಾರದ ಮೂಲವಾಗಿರುತ್ತದೆ. ಉಪನಿಷತ್ಕಾರರು ಇಲ್ಲಿ ಚೆನ್ನಾಗಿಯೇ ಹೇಳಿದ್ದಾರೆ. ಯನ್ಮನಸ ಧ್ಯಾಯತಿ ತದ್ವಾಚಾ ವದತಿ, ಯದ್ವಾಚಾ ವದತಿ ತತ್ಕರ್ಮಣ ಕರೋತಿ, ಯತ್ಕರ್ಮಣ ಕರೋತಿ ತದಭಿಸಂಪದ್ಯತೆ. ಮಾನವನು ಮನಸ್ಸಿನಲ್ಲಿ ಯೋಚಿಸುವುದನ್ನೇ ಬಾಯಿಯಿಂದ ಆಡುತ್ತಾನೆ, ಬಾಯಿನಿಂದ ಆಡಿದುದನ್ನೇ ಮೈಯಿಂದ ಮಾಡುತ್ತಾನೆ, ಮೈಯಿಂದ ಮಾಡಿದುದನ್ನು ಸ್ವತಃ ಅನುಭವಿಸುತ್ತಾನೆ. ಹೀಗೆ ಮನಸ್ಸೇ ಸದಾಚಾರ ಹಾಗೂ ದುರಾಚಾರ ಎರಡಕ್ಕೂ ಮೂಲವಾಗಿರುತ್ತದೆ. ಆ ಮನಸ್ಸೊಂದನ್ನು ತಿದ್ದಿಬಿಟ್ಟರೆ ಮಾತು ಮೈ ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ನಡೆನುಡಿ ಚೊಕ್ಕವಾಗಿದ್ದ ಮೇಲೆ ದೀರ್ಘವಾದ ಆಯಸ್ಸು ಶತಸಿದ್ಧ. ಆ ಮನಸ್ಸನ್ನು ತಿದ್ದುವ ಸಾಮರ್ಥ್ಯ ಪ್ರಾಣಾಯಾಮಕ್ಕಿದೆ. ಮನು ಮಹಾರಾಜನು ಹೇಳಿಯೇ ಇದ್ದಾನೆ, ದಹ್ಯಂತೆ ಧ್ಯಾಯಮಾನಾನಾಂ ಧಾತೂನಾಂ ಹಿ ಯಥಾಮಲಾಹ ತಥೇಂದ್ರಿಯಾಣಾಂ ದಹ್ಯಂತೆ ದೋಷಾಃ ಪ್ರಾಣಸ್ಯ ನಿಗ್ರಹಾತ್. ಮನುಸ್ಮೃತಿ. ಕಾಯಿಸುವುದರಿಂದ ಲೋಹಗಳ ಕೊಳಕು ಸುಟ್ಟು ಹೋಗುವಂತೆ ಪ್ರಾಣಾಯಾಮದಿಂದ ಇಂದ್ರಿಯಗಳ ದೋಷವೆಲ್ಲ ಭಸ್ಮವಾಗಿ ಹೋಗುತ್ತವೆ. ಮನುವು ಸ್ವತಃ ಮನಸ್ಸನ್ನು ಏಕಾದಶೇಂದ್ರಿಯವೆಂದು ಕರೆದಿದ್ದಾನೆ. ಮನಸ್ಸಿನ ಕೊಳಕು ತೊಳೆದು ಹೋದ ಮೇಲೆ ಅದು ಸದ್ವಿಚಾರಯುಕ್ತವೇ ಆಗುತ್ತದೆ. ಆಗ ಮಾನವನು ಸದಾಚಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಈ ರೀತಿ ಪ್ರಾಣಾಯಾಮದಿಂದ ಚಿತ್ತವು ವಶೀಭೂತವಾಗಿ ಪವಿತ್ರವಾಗಿ ಮಾನವನು ಸಂಯಮಿಯಾಗಿ ದೀರ್ಘಾಯುವಾಗುತ್ತಾನೆ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ನಾವು ಪ್ರಾಣಾಯಾಮದಿಂದ ಮಾನಸಿಕ ಶಕ್ತಿಗಳ ವಿಕಾಸ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ನೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ನೆರೆದು ಬಂದ. ಪುತ್ತೂರು ಅನಂತ ನಾಯಕರ ಒಂದು ಸುಶ್ರಾವ್ಯ ಕಾವ್ಯ. ಸುತ್ತಮುತ್ತಲು ಸಾವಿರಾರು ಸಾಲು ಬೀದಿಗೆ, ಹತ್ತು ದಿಕ್ಕಲಿ ಬೆಳಗು ತೆಕ್ಕ ಹಗಲು ಬತ್ತಿಯು, ವಿಸ್ತಾರದಿ ಗುರುತುರರು ಸುತ್ತು ಗಟ್ಟಿ ನಿಂತಿರಲು, ಮತ್ತೆ ನಮ್ಮೊಳೆಂತ ತೇಜ ಮೆಲ್ಲನೆ ಮರೆತು ಸಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ತಾಳ ಶಂಖ ಬೇರಿ ತಂಬೂರಿ ಮೊದಲಾದ ಬೇರೆ ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು, ಗಾಳಿ ಗೋಪುರದ ಮುಂದೆ ಧಾರಿಯಾಡುತ್ತಾ ಸುತ್ತ ಯೂರಿಯನು ಎತ್ತಿಸಿ ವೈಯಾಳಿಸಿ ನಿಟ್ಟು ಪ್ರಯಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ.
ವೇದಶಾಸ್ತ್ರ ಪುರಾಣಗಳು ಬಂದು ಚಿತ್ರಗಳು ಮೋದದಿಂದ ಗಾಯಕರು ಮೌರಿ ಪಾಡಲು ಹಾಡು ಬೀದಿಯಲ್ಲಿ ನಿಂತ ಬಹುಸುರ ಜನರಿಗೆಲ್ಲ ಆನರದಿಂದ ಅಷ್ಟ ಅನ್ನು ಕಾಣವದಿಕ್ಕುತ್ತದೆ ರಾಜ ಬೀದಿಯೊಳಗಿಂದ ಕತ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಬ್ರಹ್ಮ ಮೊದಲಾದ ಸುರರಮಣಿಯರು ತುಂಬಿದಾರುತಿಯ ಪಿಡಿದು ಕೂಡಿ ಪಾಡಲು ಶಂಭುಮುಖ ನಿರ್ಜರನೆ ಕರಾಟನುತನೇ ಅಂಬುದಿ ಭವಾಪಿಗಳ ಆವಿದ ಶ್ರೀರಂಗನಾಥ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಹಕ್ಕನಗೆ ಕಾರು ಬೇರೆ ಹಾಲು ಕೆನೆಗಳು ಮುಚ್ಚಿ ತಂದ ಕೆರಳುಗಳು ಬಿಸಿಲು ಬೆಲ್ಲಲು ಹಕ್ಕಿ ತುಪ್ಪ ಪಕ್ವವಾದ ಅತಿರಥ ಹುಗ್ಗಿಯನು ಮೆಚ್ಚಿ ಒಂದು ಪಾಲಕ ನಿರ್ಮತ್ತಿಗೆಗಳ ತಂದು ಬೇಗ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಸಣ್ಣದೊತ್ತು ತೆಚ್ಚಿಸಿದ ಸಕಲಾಭಿಗಳು ಅಂದ ಹೊಸ ಜಾನದ ಗುಳಿ ಹೊರವ ತಪಗುಣ ಉನ್ನತ ಪಾರಾಯಣ ಉತ್ತಮ ರಾಜೇಶ್ವರೇ ಗಂಗಮಯವದನರಿಂದ ಎಲ್ಲರಿಗೆ ಶಾಸ್ತ್ರ ಕೊಡುತ್ತ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗನು ಎಲ್ಲವರಿಗೂ ಶುಭವನ್ನುಂಟು ಮಾಡಲಿ. ಓಂ ಶಾಂತಿ.